ಮಗುವಾಗಿ ನಾ ಬಂದೆದರೆಗೆ. ಯೇಸು ಕ್ರಿಸ್ತನ ಆದರ್ಶವನ್ನು ಅನುಸರಿಸಿ ಹಿರಿಯರಿಗೆ ವಿಧೇಯನಾಗಿರುವುದು. ಯಾವನು ವಿಧೇಯನಾಗಲು ಇಚ್ಛಿಸುವುದಿಲ್ಲವೋ ಅವನು ಕೃಪೆಯನ್ನು ಕಳೆದುಕೊಳ್ಳುವನು. ಯಾವನು ಸ್ವಂತ ಲಾಭವನ್ನು ಹುಡುಕುವನೋ ಅವನು ಸಮಷ್ಟಿ ಕೃಪೆಯನ್ನು ಗಳಿಸಲಾರ. ಯಾವನು ಹಿರಿಯರಿಗೆ ಮನಪೂರ್ವಕವಾಗಿ ತಲೆಬಾಗುವುದಿಲ್ಲವೋ ಅವನು ತನ್ನ ಶರೀರಕ್ಕೆ ದಾಸನಾಗಿರುವನೆಂದು ಬಹಿರಂಗಗೊಳಿಸುವನು. ಈ ಶರೀರವೇ ಅವನನ್ನು ಶೋಷಿಸಿ ಗುಣಗುಟ್ಟಿಸುವುದು. ಶರೀರ ನಿಗ್ರಹವನ್ನು ಸಾಧಿಸಬೇಕೆಂಬ ಬಯಕೆ ನಿನಗಿದ್ದಲ್ಲಿ ಹಿರಿಯರಿಗೆ ವಿಧೇಯನಾಗು. ವ್ಯಕ್ತಿಯೊಬ್ಬ ತನ್ನ ಆಂತರ್ಯದಲ್ಲಿ ನಾಶವಾಗಿರದಿದ್ದಲ್ಲಿ ಬಾಹ್ಯ ವಿರೋಧಿಗಳನ್ನು ಸುಲಭವಾಗಿ ಜಯಿಸಬಹುದು. ನಿನಗೂ ನಿನ್ನ ಚೇತನಕ್ಕೂ ಒಳಯುದ್ಧ ನಡೆಯುತ್ತಿರುವಾಗ ನೀನೇ ಮುಖ್ಯ ಶತ್ರು ಹಾಗೂ ಕಷ್ಟ ಮೂಲವಾಗುವೆ. ಭೋಗವನ್ನು ಸೋಲಿಸಲು ನೀನು ಇಚ್ಛಿಸುವುದಾದರೆ ನಿನ್ನನ್ನೇ ಪೂರ್ಣವಾಗಿ ತಿರಸ್ಕರಿಸುವುದು ಅತ್ಯಗತ್ಯ. ಮಮಕಾರ ನಿನ್ನಲ್ಲಿ ಬಲಿತಿರುವುದರಿಂದಾಗಿ ಇತರರ ಇಚ್ಛೆಗೆ ಪೂರ್ಣವಾಗಿ ತಲೆಬಾಗಲು ಹಿಂಜರಿಯುತ್ತಿರುವೆ. ಧೂಳಾಗಿರುವ ಶೂನ್ಯವಾಗಿರುವ ನೀನು ದೇವರಿಗೂ ಪರರಿಗೂ ವಿಧೇಯನಾಗಿರುವುದು. ಮಹಾಶೂನ್ಯದಿಂದಲೇ ಎಲ್ಲವನ್ನು ರಚಿಸಿದ ನಾನು ಸರ್ವಶಕ್ತಿಶಾಲಿಯಾಗಿದ್ದು ಮಹೋನ್ನತನಾಗಿದ್ದು ನಿನಗಾಗಿ ಮಾನವರಿಗೆ ವಿಧೇಯನಾಗಲಿಲ್ಲವೇ? ನನ್ನ ನಮ್ರತೆಯ ಮೂಲಕ ನಿನ್ನ ಗರ್ವವನ್ನು ಮುರಿಯಲು ಎಲ್ಲರಿಗಿಂತಲೂ ಅಲ್ಪನು ಕೊನೆಯವನು ನಾನಾದೆ. ಧೂಳಾಗಿರುವ ಮನುಷ್ಯನೇ, ವಿಧೇಯನಾಗಲು ಪ್ರಯತ್ನಿಸು. ಹೇ ಮಣ್ಣೆ, ಕೆಸರೆ, ಎಲ್ಲರ ಕಾಲುಗಳಿಗೆ ಬೀಳಲು ಸಿದ್ಧನಾಗು. ಸ್ವಂತ ಇಚ್ಛೆಯನ್ನು ಮುರಿದು ವಿನಮ್ರನಾಗಲು ತತ್ಪರನಾಗು. ತನ್ನ ಬಗ್ಗೆಯೇ ಅಸಹನೆಯಿಂದ ಇದ್ದು ಸರ್ವವನ್ನು ನಿರ್ಮೂಲನಗೊಳಿಸು. ಸರ್ವರೂ ನಿನ್ನನ್ನು ತುಳಿಯಲು ನೀನು ರಸ್ತೆಯ ಧೂಳಾಗಲು ಅವರ ಕಾಲುಗಳ ತುಳಿತಕ್ಕೆ ಸಿಕ್ಕಿ ಬೀಳಲು ನಿನ್ನನ್ನೇ ವಿನಮ್ರನಾಗಿಸು. ನೀನೇ ನಿಷ್ಪ್ರಯೋಜಕನಾಗಿರುವಾಗ ಇತರರನ್ನು ದೂರಿ ಆಗುವ ಪ್ರಯೋಜನವಾದರೂ ಏನು? ನೀನೊಬ್ಬ ಕೊಳಕು ಪಾಪಿ, ದೇವರನ್ನು ಇಷ್ಟು ಬಾರಿ ಅಪಮಾನಗೈದು ನರಕಕ್ಕೆ ಅರ್ಹನಾದವನು. ಇತರರ ಗದರಿಕೆಗೆ ಮಾರುತ್ತರವನ್ನು ಕೊಡಲು ನಿನಗೆ ಹೇಗೆ ಸಾಧ್ಯವಾಗುವುದು? ಆದರೆ ನನಗೆ ನಿನ್ನ ಆತ್ಮವು ಅತ್ಯಮೂಲ್ಯವಾಗಿರುವುದರಿಂದ ನನ್ನ ಪ್ರೀತಿಯನ್ನು ಗುರುತಿಸಿ ಕೃತಜ್ಞನಾಗಿ ನೀನು ಸದಾ ವಿಧೇಯನಾಗಿ ವಿನಮ್ರನಾಗಿರಲು, ತಿರಸ್ಕಾರವನ್ನು ಸಹನೆಯಿಂದ ಸಹಿಸಲು ನಿನ್ನನ್ನು ನಾನು ಕ್ಷಮಿಸಿರುವೆನು. ಹಿಂಬಾಲಿಸೆಂದೇ